ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಮೈ ಲಾಗ್. ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು ವಿಡಿಯೋಸ್ ಮಾಡಿ. ಬಿಕಾಸ್ ಬೆಂಗಳೂರು ತುಮಕೂರು ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಇರ್ತೀನಿ. ಬ್ಯಾಂಗ್ಳೂರ್ಗೆ ಹೋದಾಗ ನನಗೆ ಪರ್ಮಿಷನ್ ಇಲ್ಲ, ಕೆಲವೊಂದು ಜಿಮ್ಮಲ್ಲಿ ಪರ್ಮಿಷನ್ ಕೊಡಲ್ಲ ಲಾಗ್ಸ್ ಮಾಡೋದಕ್ಕೆ. ತುಮಕೂರಿಗೆ ಬಂದಾಗಲೇ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗೋದು ನನಗೆ. ಲಾಗ್ಸ್ ಮಾಡೋದಕ್ಕೆ ಆಗಲಿ, ಎಡಿಟ್ಸ್ ಮಾಡೋದಕ್ಕೆ ಆಗಲಿ, ಪ್ರತಿಯೊಂದೂ ತುಮಕೂರು ಬಂದಾಗಲೇ ಆಗೋದು. ನಾನು ಬಂದಾಗ ಆದಷ್ಟು ನಾನು ಅಪ್ಲೋಡ್ ಮಾಡೋಕೆ ನೋಡ್ತೀನಿ. ಬಟ್ ಸಾರಿ, ನಾನು ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗಿರಲಿಲ್ಲ ವಿಡಿಯೋ. ಬಟ್ ವಾರಕ್ಕೆ 1 or 2 ವಿಡಿಯೋಸು ಕಂಟೆಂಟ್ ರಿಲೇಟೆಡ್ ಹಾಕ್ತೀನಿ. ಮೇನ್ ಇನ್ಸ್ಟಾ ಡಿ ಎಮ್ಸ್ ಎಲ್ಲ 70% ರಿಸಲ್ಟ್ ಸಿಗ್ತಿಲ್ಲ ಅನ್ನೋ ಡಿ ಎಮ್ಸ್ ನಾನು ಜಾಸ್ತಿ ನೋಡಿದ್ದು. ಅವಾಗ ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಯಾವಾಗಿಂದ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಕೆಲವರು ಬ್ರೋ ಇನ್ನೂ 1 ತಿಂಗಳಾಗಿದೆ, ಬ್ರೋ 4 ತಿಂಗಳಾಗಿದೆ, 3 ತಿಂಗಳಾಗಿದೆ. 3 ತಿಂಗಳು 4 ತಿಂಗಳ ರಿಸಲ್ಟ್ ಸಿಕ್ಕಂಗೆ ಇದ್ದಿದ್ರೆ ರೋಡಿಗೆ ಒಬ್ಬ ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಒಲಿಂಪಿಯಾ ಇರೋರು. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಕೊಡಿ, ಕನ್ಸಿಸ್ಟೆನ್ಸಿ ಇರಲಿ. 6 ಮಂತ್ಸ್ ಮೇಲೆ ಹೋಗ್ತಾ 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 ನೀವೇ ಡೇ ಬೈ ಡೇ ರಿಸಲ್ಟ್ಸ್ ನೋಡ್ತಿರ್ತೀರ. ನನಗೂ ಅಷ್ಟೇ, ನಾನು ಅಕ್ಟೋಬರ್ ಸ್ಟಾರ್ಟ್ ಮಾಡಿದಾಗ ಒಂದು 3 ಮಂತ್ಸ್ ನಂಗೆ ರಿಸಲ್ಟ್ಸ್ ಸಿಕ್ಕಿರಲಿಲ್ಲ. ಸುಮ್ಮನೆ ಮಾಡ್ತಾ ಇದ್ದೆ. ಬಟ್ ಈಗ ನಾನು ಅವಾಗ ಕಂಪೇರ್ ಮಾಡಿದಾಗ ಈಗ ನೋಡ್ಕೊಂಡ್ರೆ ದಿಸಕ್ಕೂ ಎಲ್ಲೋ ಒಂದು 0.5% ಆಗಲಿ 1% ಆಗಲಿ ಡೈಲಿ ರಿಸಲ್ಟ್ಸ್ ಗೇನ್ ಆಗ್ತಿದೆ ಅನ್ನೋ ಥರ ಖುಷಿ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಕನ್ಸಿಸ್ಟೆನ್ಸಿ ಇರಲಿ. ಒಂದು 6 ಮಂತ್ಸ್ ಮಾಡಿ, 8 ಮಂತ್ಸ್ ಮಾಡಿ ನಿಮ್ಗೆ ಹಂಗೂ ರಿಸಲ್ಟ್ ಸಿಗ್ತೀರ ಅಂದರೆ ನೀವೆಲ್ಲ ತಪ್ಪು ಮಾಡ್ತಿರ್ತೀರಾ ಅಂತ ಅರ್ಥ. ಅದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೋದರೆ ಎಲ್ರಿಗೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಇನ್ನೊಬ್ಬರು ಕಂಪೇರ್ ಮಾಡ್ಕೊಂಬಿಡಿ. ನಿಮ್ಮ ರಿಸಲ್ಟ್ಸಿಗೂ ಅವರ ರಿಸಲ್ಟ್ಸಿಗೂ ಕಂಪೇರ್ ಮಾಡ್ಕೊಂಬಿಡಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನೇ ತೊಗೊಂಡ್ರೆ, ನಾನು ಇವಾಗ ಹೊರಗಡೆ ಏನಾಗಲಿ ಜಂಕ್ ಫುಡ್ ತಿಂದರೆ ಮುಗೀತು, ನನಗೆ ಅದನ್ನು ಬಾಡಿ ಫ್ಯಾಟ್ ಪರ್ಸೆಂಟ್ ರಪ್ಪನಾಗಿ ಏರ್ಬಿಡುತ್ತೆ. ಬಟ್ ಅದೇ ಇವಾಗ ಕೆಲವ್ರನ್ನ ಬೇರೆಯವ್ರನ್ನ ಹೋಗಿ ಜಂಕ್ ಫುಡ್ ಆಗಲಿ, ಫ್ಯಾಟ್ ಐಟಮ್ಸ್ ಏನೇ ಆಗಲಿ ತಿಂದ್ರೆ ಅವ್ರಿಗೆ ಫ್ಯಾಟ್ ಗೇನ್ ಆಗಲ್ಲ ಬಾಡಿಲಿ. ಸೊ ಅದಕ್ಕೆ ಅವಾಗ ಅವ್ರ ಬಾಡಿ ರೀತಿ, ಅವ್ರ ಬಾಡಿ ಅವ್ರ ಮಾತು ಕೇಳೋದೇ ಬೇರೆ, ನಮ್ಮ ಬಾಡಿ ನಾವು ತಿಂದಾಗ ಮಾತು ಕೇಳೋದೇ ಬೇರೆ. ಸೊ ನಮ್ಮಂಥವ್ರಿಗೆ ಸ್ವಲ್ಪ ರಿಸಲ್ಟ್ ಸ್ಲೋನೇ. ಬಟ್ ರಿಸಲ್ಟ್ ನೀವು 6 ಮಂತ್ಸಲ್ಲಿ ತಗೊಂಡಿರೋ 3 ಮಂತ್ಸಲ್ಲಿ ತಗೊಂಡಿರ್ತಾನಲ್ಲ, ಈ 3 ಮಂತ್ಸಲ್ಲಿ ತಗೊಂಡಿರೋ ರಿಸಲ್ಟ್ಸ್ ಕೂಡ ಅವನು ಹಾರ್ಡ್ ವರ್ಕ್ ಮಾಡಲೇಬೇಕು, ಅವನು ಡೆಡಿಕೇಶನ್ ಇಡಲೇಬೇಕು. ಬಟ್ ಏನು ಅಂದರೆ, ನಿಮಗೆ ಒಂದು 3 ಮಂತ್ಸ್ ಲೇಟಾಗಿ ಸಿಗುತ್ತೆ, ಇಲ್ಲ 1 ಮಂತ್ ಲೇಟಾಗಿ ಸಿಗುತ್ತೆ ರಿಸಲ್ಟ್. ಬಟ್ ಬಿಡಬೇಡಿ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡಾಗಲಿ ನಮ್ಮ ಮೈಂಡ್ ಸೆಟ್ ಹಾಳಾಗೋಗೋದು. ಸೊ ಅದಕ್ಕೆ ಹೇಳೋದು ಇಷ್ಟಪಡ್ತೀನಿ, ಬಿಟ್ಬಿಡಿ. ಇಲ್ಲ ಮಿರರ್ ನಿಂತ್ಕೊಂಡು, ಇಲ್ಲ ನಾನು ನಂದಾಯ್ತು, ಮೀ ವರ್ಸಸ್ ಮೀ ಅಷ್ಟೇ, ಅದನ್ನ ಥಿಂಕ್ ಮಾಡಿ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದಕ್ಕೆ ಹೇಳೋದು, ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ಕೊಂಡು, ಡೆಡಿಕೇಶನ್ ಕೊಟ್ಟು, ಕನ್ಸಿಸ್ಟೆನ್ಸಿ ಇಟ್ಕೊಂಡು, ಸ್ವಲ್ಪ ಕ್ಲೀನಾಗಿ ಡಯಟ್ ವರ್ಕೌಟ್ಸ್ ಮಾಡ್ಕೊಂಡು ಹೋಗ್ತಾ ಇರಿ. ರಿಸಲ್ಟ್ಸ್ ಯಾಕೆ ಸಿಗಲ್ಲ ನಾನು ನೋಡ್ತೀನಿ. ಅವಾಗ ನನಗೆ ಕಳಿಸಿದ್ರು, ನಾನು ಮಾಡ್ತಾ ಇದ್ದೀನಿ 6 ತಿಂಗಳ ಇದನ್ನು, ನನಗೆ ರಿಸಲ್ಟ್ ಸಿಗ್ತಿಲ್ಲ, ಏನು ಮಾಡಬೇಕು ಅಂತ. ಅವಾಗ ಖಂಡಿತ ನಾನು ನಿಮಗೋಸ್ಕರ ಬೇರೆಯವ್ರ ಹತ್ರ ತಿಳ್ಕೊಂಡ್ರೂ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಾನು ಇವತ್ತು ತೋರಿಸೋ ವರ್ಕೌಟ್ಸೇ ಆಗಲಿ, ಅದನ್ನು ಕ್ಯಾಪ್ಷನಲ್ಲಿ ನಾನು ಹಾಕಿರ್ತೀನಿ, ಬೇಕಾದ್ರೆ ನೀವು ಫಾಲೋ ಮಾಡೋದಿದ್ರೆ ಮಾಡಿ. ಸ್ವಲ್ಪ ಅಡ್ವಾನ್ಸ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ವರ್ಕೌಟ್ ಮಾಡಿದಾಗ ಯಾವಾಗ ಮಸಲ್ ಪೇನ್ ಜಾಸ್ತಿ ಕಾಣುತ್ತಲ್ಲ, ಅವಾಗ ನೀವು ಕರೆಕ್ಟ್ ಮಾಡಿದ್ದೀರಾ ಅಂತ ಅರ್ಥ. ಆಗಲೇ ಲೇಟ್ ಆಗಿಬಿಟ್ಟಿದೆ, ಇವತ್ತು ತುಂಬ ಟೈಮ್ ವೇಸ್ಟ್ ಮಾಡೋದಲ್ಲ, ಬನ್ನಿ ವರ್ಕೌಟ್ ಮಾಡ್ಕೊಂಬರೋಣ. ಮತ್ತೆ ವಾರ್ಮ್ ಅಪ್ ಬಂದ್ಮೇಲೆ ಲೈಕ್ ಪ್ರತಿ ದಿವಸನೂ ಪುಷಪ್ಸ್ ಮಾಡೋದು, ಚೆಸ್ಟ್ ವರ್ಕೌಟ್ ಇದ್ದಾಗ ಪುಷಪ್ಸ್ ಮಾಡೋದು ಓಕೆ. ರೆಸ್ಟೋರೆಂಟ್ ನೋಡಿದ್ದೀನಿ, ವಾರ್ಮ್ ಅಪ್ಪಿಗೆ ಪುಷಪ್ಸ್ ಮಾಡ್ತಾರೆ, ಪ್ರತಿ ದಿವಸ ವಾರ್ಮ್ ಅಪ್ ಮಾಡೋದು. ಅದು ವಾರ್ಮ್ ಅಪ್ ಮಾಡೋದಲ್ಲ ಆ್ಯಕ್ಚುಲಿ, ಪುಷಪ್ಸ್ ಕೂಡ ಒಂದು ವರ್ಕೌಟ್. ಅದನ್ನು ವಾರ್ಮ್ ಅಪ್ ಥರ ತಗೋಬೇಡಿ. ಚೆಸ್ಟ್ ವರ್ಕೌಟ್ ಇದ್ದಾಗ ಜಸ್ಟ್ ಯೂಸ್ ದಟ್, ಲೈಕ್ ಅದು ಒಂದು ವರ್ಕೌಟ್ ಥರ ಯೂಸ್ ಮಾಡಿ. ಸೊ ವೈಟ್ ಗ್ರಿಪ್ ಇಂದ ಸ್ಟಾರ್ಟ್ ಮಾಡೋದು ವರ್ಕೌಟ್ಸ್. ಕರೆಕ್ಟಾಗಿ ನೋಡಿ
ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ಡಿಫ್ರೆನ್ಸ್. ಹಾಂ ನೋಡೋಣ, 12 ಇದೆ, 12 to 15 ರಿಪ್ಸ್ ಟ್ರೈ ಮಾಡೋಣ. ವೈಡ್ ಗ್ರಿಪ್ ರೋಪು, ಬ್ಯಾಕ್ ಸ್ಟ್ರೈಟ್ ಇರಲಿ. ಹಿಂಗೆ ಹೋಗ್ಬೇಡಿ, ಗೂನ್ ಮಾಡ್ಕೊಂಡು ಬ್ಯಾಕ್ ಸ್ಟ್ರೈಟ್ ಇರಲಿ. ಬಿಡ್ಬೇಕಾದ್ರೆ ಮೊದಲು ಸ್ಟ್ರೆಚ್ ಆಗಲಿ ಬಿಡ್ಬೇಕಾದ್ರೆ. ಮಸ್ತ್ 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 ರೇ ಮಸ್ತ್. ಮಸಾಲ ಮಾತ್ರ ಒಳ್ಳೆ ಟೆನ್ಷನ್ ಬೀಳುತ್ತೆ. ಸೆಕೆಂಡ್ ವರ್ಕೌಟು ಕೇಬಲ್ ಪುಲ್ ಓವರು. ಕೇಬಲ್ ಪುಲ್ ಓವರು ಯಾಕೋ ರೋಪಲ್ಲಿ ನೋಡಿದ್ರೆ ಟ್ರೈಸೆಪ್ಸ್ಗೂ ಬೀಳ್ತಾ ಇತ್ತು. ಅದಕ್ಕೆ ಸ್ಟ್ರೈಟ್ ಬಾರ್ ಹಾಕೋತೀನಿ. ನಾಳೆ ಇರೋದು ಫ್ಯಾಮ್ಸು, ಇವತ್ತು ಯಾಕೋ ಮಾಡ್ಬಿಡ್ಲಿ. ಟಚ್ ಆಗಬೇಕು. ಮೂವಿಂಗ್ ಆನ್ ಟು ಮೈ ನೆಕ್ಸ್ಟ್ ವರ್ಕೌಟ್. ಒನ್ ಆಫ್ ಮೈ ಫೇವ್ರೇಟ್ ವರ್ಕೌಟ್ ಇದು. ಬ್ಯಾಕ್ ಮಾಡಬೇಕಾದ್ರೆ ಎಷ್ಟೊಂದು ಜನ ಸಿಂಗಲ್ ಒಂದು ಯೂಸ್ ಇಲ್ಲ ಅಂತಾರೆ. ನೋಡೋಬ್ರು, ನನಗಂತೂ ಸಿಕ್ಕಾಬಡೆ ಇಂಪ್ಯಾಕ್ಟ್ ಆಯ್ತಿದ್ರಿಂದ. ಒಬ್ಬ ಸಿಂಗಲ್ ಆರ್ಮ್ ರೋ ಅಲ್ಲಿ 2 ತರ ಮಾಡ್ತೀವಿ. ಒಂದು ವರ್ಟಿಕಲ್, ಒಂದು ಹಾರಿಜಾಂಟಲ್, 2 ಟ್ರೈ ಮಾಡ್ತೀವಿ. ಬೆಸ್ಟು. ನೆಕ್ಸ್ಟ್ ಕೇಬಲ್ ಓವರ್ ಹ್ಯಾಂಡ್ ಮೇಲೆ. ಪೊಸಿಷನ್ ತುಂಬಾ ಮುಖ್ಯ ಇದ್ರದ್ದು. ಅದನ್ನ ಮೇಂಟೈನ್ ಮಾಡೋದು ಇನ್ನೂ ಮುಖ್ಯ. ಲಾಸ್ಟ್ ಒನ್. ಆಂಗಲ್ ಓಕೆ ಅಲ್ವಾ? ಲಾಸ್ಟ್ ವರ್ಕೌಟ್, ಲ್ಯಾಟ್ ಪುಲ್ ಡೌನ್. ಇದೊಂಥರ ಬಿರಿಯಾನಿ ತಿಂದ್ಮೇಲೆ ಬೀಡ ತಿಂದಂಗೆ ಆಗುತ್ತೆ ನನಗೆ ವರ್ಕೌಟ್ ಮಾಡೋದಕ್ಕೆ. ಫಿನಿಶರ್. Yeah. Money make the world go round. I'm trying to get it all right now. Everybody worry about the crown. Big look, homie, I'm the man right now. Talking to a PI kind of time we on. Don't roll like the kind of take Eon.
live it up when I'm over 80. Flying, I'm hotter than